ಫಾರ್ ಅವರ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ರೆ ಅನ್ಕೊತೀನಿ. ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೀಟಲ್ಲಿ ತೆಗೆದು ಹಾಕ್ತೀವಿ. ಏನಕ್ಕೆ ಅಂದರೆ ಮೇಸ್ತ್ರಿ ಅವರು ಸೀಟ್ ಹಾಕುವಾಗ ಒಂದು ಮಿಸ್ಟೇಕ್ ಮಾಡಿದ್ರು. ಏನಂದರೆ ಸೀಟ್ಗೆ ಮೇಲೆ ಹೋಲ್ ಹಾಕುವಾಗ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರು. ಅದರಿಂದ ಮಳೆ ಬರುವಾಗ ಮಳೆ ನೀರು ಮನೆ ಒಳಗಡೆ ಬರ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಸೀಟೆಲ್ಲ ತೆಗೆದು ನಾನು ಅಂದ್ಕೊಂಡಿರಲಿಲ್ಲ ಈಗ ಆಗುತ್ತೆ ಅಂತ. ಬಟ್ ಆದರೆ ನನ್ನ ಪ್ಲ್ಯಾನೇ ಬೇರೆ ಇತ್ತು, ಇಲ್ಲಿ ಆಗಿದ್ದೇ ಬೇರೆ. ನಾನು ಅಂದ್ಕೊಂಡಿದ್ದೆ 2 ಮಂತ್ಸಲ್ಲಿ ಆಗಿಬಿಡುತ್ತೆ ಅಂತ. ಬಟ್ ಆದರೆ ರಿಯಲ್ ಮನೆಗೋಸ್ಕರ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಮ್ಮ ತಂದೆ ಹತ್ರ. ಏನಕ್ಕೆ ಅಂದರೆ ನಾನು ಇನ್ವಿಟೇಷನ್ ಮಾಡುವಾಗ ಸರಿಯಾದ ಪ್ರಾಪರ್ ಪ್ಲೇಸ್ ಇರಲಿಲ್ಲ. ಸೊ ಹಾಗಾಗಿ ಈ ರೂಮ್ ರೆಡಿ ಮಾಡುವಾಗ ತುಂಬಾ ಬೇಗನೆ ರೆಡಿ ಆಗಬೇಕಿತ್ತು. ಯಾಕೆ ಲೇಟ್ ಆಯಿತು ಅಂದರೆ GPS ಮಾಡಿ ದುಡ್ಡು ತೊಗೋಬೇಕಂತೇಳಿ ನಮ್ಮ ತಂದೆಯವ್ರ ಪ್ಲ್ಯಾನ್ ಇತ್ತು. ಈ ಲೇಟ್ ಆಯಿತು ಅಂತೂ ಎಲ್ಲ ಸೀಟ್ ಹಾಕಿದ್ವಿ. ಆ್ಯಂಡ್ ಇಲ್ಲಿ ಲಫಂಗ್ ಕೂಡ ಕೆಲಸ ನಡ್ತಾ ಇದೆ. ನಿನ್ನೆ ಸ್ವಲ್ಪ ಹಚ್ಚಿದ್ದಾರೆ, ಇವತ್ತು ಸ್ವಲ್ಪ ಹಚ್ಚಬೇಕು. ಅಂತೂ ಇಂತೂ ಲಫಮ್ ಎಲ್ಲ ಹಚ್ಚೋದೆಲ್ಲ ಮುಗೀತು. ಆ್ಯಂಡ್ ಇನ್ವಿಟೇಷನ್ ಮಾಡುವಾಗ ನನಗೆ ಸರಿಯಾದ ಪ್ರಾಪರ್ ಪ್ಲೇಸ್ ಇರಲಿಲ್ಲ. ಆವಾಗ ನಾನು ನಮ್ಮ ಜಮೀನು ಕಡೆ ಹೋಗ್ತಾಯಿದ್ದೆ ಇನ್ವಿಟೇಷನ್ ಮಾಡೋದಕ್ಕೆ. ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರ್ತಿತ್ತು. ಈಗ ಜಾಸ್ತಿ ರಿಸಲ್ಟ್ ಬರ್ತಾ ಇರಲಿಲ್ಲ. ನಂಗೆ ತುಂಬಾ ಬೇಸರ ಆಗ್ತಿತ್ತು. ಪೇಂಟ್ ತೊಳಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಅಲ್ಲಿ ಮಾನಿಟ್ರಲ್ಲಿ ನಮ್ಗೆ ಯಾವ ಕಲರ್ ಬೇಕು ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಆ ಕಲರ್ ಮಿಕ್ಸ್ ಆಗಿ ಆ ಕಲರ್ ನಮಗೆ ಸಿಗುತ್ತೆ. ಅಲ್ಲಿ ಬಣ್ಣಲ್ಲಿ ತೊಗೊಂಡ್ವಿ. ಇವಾಗ ಡೈರೆಕ್ಟ್ ಮನೆಗೆ ಹೋಗಬೇಕು. ಇವೇನು ಫೋಟೋಸ್ ನೋಡ್ತಿದ್ರಲ್ವ, ಇವೆಲ್ಲ ಮನೆ ರೆಡಿ ಹಾಕಿನ ಮುಂಚೆನೇ ತೆಗೆದಿರೋಂಥ ಫೋಟೋಸ್ ಎಲ್ಲ. ಕ್ಯಾಬಿನ್ ರೆಡಿ ಮಾಡೋದಕ್ಕೆ ಮೇಸ್ತ್ರಿ ಹೇಳಿದ್ವಿ. ಬಟ್ ಆದರೆ ಅವರು ಬೇರೆ ಕಡೆ ಕೆಲಸ ಇಡೋದ್ರಿಂದ 1 ವೀಕ್ ಲೇಟ್ ಆಗುತ್ತೆ ಅಂದರು. ಸೊ ಹಾಗೆ 1 ವೀಕ್ ನಾವು ವೇಟ್ ಮಾಡಬೇಕಾಗತ್ತೆ. ಅಲ್ಲಿಂದ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ 1 ವೀಕ್ ಆದಮೇಲೆ. ಅಂತೂ ಮೇಸ್ತ್ರಿ ಬಂದರು, ಎಲ್ಲ ಸಾಮಾನು ಕಟ್ಟಾಗಿದ್ದಿಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದಾರೆ. ಇವೇ ಗ್ಯಾಸ್ ಸೀಟ್ಗಳೆಲ್ಲ ಇವುಗಳನ್ನ ತೊಗೊಂಡು ಒಳಗಡೆ ಇಡ್ತಿದ್ದಾರೆ. ಏನಕ್ಕೆ ಅಂದರೆ ಸ್ವಲ್ಪ ತಮ್ಮ ಅಳತೆಯಾಗಿ ಕಟ್ ಮಾಡಿಕೊಂಡು ಕ್ಯಾಬಿನ್ ರೆಡಿ ಮಾಡ್ತಾರೆ. ಇಲ್ಲಿ ಗ್ಯಾಸ್ ಇದೆಲ್ಲ ಹೆಚ್ಚಿಗೆ ಆಗಿರುವಂಥದ್ದು. ಇದನ್ನು ಕೊಟ್ಬಿಟ್ಟು ಡೋರ್ ಕಿಟ್ ತರಬೇಕು. ಹಾಗಾಗಿ ಮತ್ತೆ ರಿಟರ್ನ್ ಹೋಗಬೇಕು ಅಂಗಡಿಗೆ. ಗ್ಯಾಸ್ ಅಂತ ಅಂಗಡಿಗೆ ಬಂದ್ವಿ. ಇವೆಲ್ಲ ಕೊಟ್ಬಿಟ್ಟು ಬಂದಿರೋಂಥ ದುಡ್ಡಲ್ಲಿ ಡೋರ್ ಕಿಟ್ ತೊಗೊಂಡು ಆ್ಯಂಡ್ ಒಂದು ಸ್ಟೀಲ್ ಪೈಪ್, ಪರ್ದೆ ಪೈಪ್ ತೊಗೊಂಡು ಇವಾಗ ಇದೇ ಡೋರ್ ಕಿಟ್ಟು. ಸೊ ಕ್ಯಾಬಿನ್ಗೆ ಒಂದು ಡೋರ್ ಫಿಕ್ಸ್ ಮಾಡಬೇಕಿತ್ತು, ಅದಕ್ಕಾಗಿ ಡೋರ್ ಕಿಟ್ ತೊಗೊಂಡು ಬಂದೆ. ಅಷ್ಟರಲ್ಲಿ ಅಣ್ಣ ಎಲ್ಲ ಕ್ಯಾಬಿನ್ ರೆಡಿ ಮಾಡಿ, ಇನ್ನು ಟೇಬಲ್ ಮಾಡೋದೊಂದು ಬಾಕಿ ಇತ್ತು. ಟೇಬಲ್ ವರ್ಕ್ ಸ್ಟಾರ್ಟ್ ಆಯಿತು. ಟೇಬಲ್ ವರ್ಕ್ ಸ್ಟಾರ್ಟ್ ಆಗೋದ್ರಲ್ಲಿ ಸಾಯಂಕಾಲ ಆಗಿತ್ತು. ಸೊ ಹಾಗಾಗಿ ನೈಟ್ ಆಗುತ್ತೆ ಅಲ್ವಾ, ಹೋಗ್ಬಿಟ್ಟು ಅದ ಟೇಬಲ್ ಕೆಲಸ ಆಗಿತ್ತು. ನೆಕ್ಸ್ಟ್ ಮಾರ್ನಿಂಗ್ ಮೇಸ್ತ್ರಿ ಬಂದರು, ಕೆಲಸ ಸ್ಟಾರ್ಟ್ ಮಾಡಿದ್ರು. ಟೇಬಲಲ್ಲಿ ಕೆಲಸ ಫಿನಿಶ್ ಆಗಿ ಬಂತು. ಮೇಸ್ತ್ರಿ ಹೇಳಿದ್ರು ಡಕ್ಲಮ್ ತೊಗೊಂಬನ್ನಿ ಹಚ್ಬಿಡೋಣ ಅಂತ. ಸೊ ಹಾಗಾಗಿ ಡಕ್ಲಮ್ ತರ್ಲಿಕ್ಕೆ ನಾವು ಸಿರ್ವಾಗಿ ಹೋಗ್ತಿದ್ದೀವಿ. ಚಪ್ಪಲ್ ತೊಗೋಬೇಕಮ್ಮ, ಚಪ್ಪಲ್ ತೊಗೊಂಡ್ವಿ. ಬಟ್ ಅದೇನು ಚಪ್ಪಲೇ ತೊಗೊಂಡಿಲ್ಲ, ಸೈಜ್ ಇಲ್ಲ ಅಂತೇಳಿ. ನಮಗಿರೋ ಬೇಕಾಗಿರೋ ಡಕ್ಲಮ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅದು ಇಲ್ಲಿ ಸಿಗಲಿಲ್ಲ, ಕೇಳಿದ್ವಿ. ಇವಾಗ ಸೇಟ್ ಅಂಗಡಿಗೆ ಹೋಗಬೇಕು. ಸೇಟ್ ಅಂಗಡಿಗೆ ಬಂದ್ವಿ.
ಇಲ್ಲಿ ನಮಗೆ ಬೇಕಾಗಿರೋಂಥ ಕಲರ್ ಡಕ್ಲನ್ ಇದಿಲ್ಲ ಅಂತ ಚೆಕ್ ಮಾಡಬೇಕು ಇವಾಗ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗಲಿಲ್ಲ, ಸೊ ಹಾಗಾಗಿ ವೈಟ್ ಆ್ಯಂಡ್ ಡಾರ್ಕ್ ತೊಗೊಂಡ್ವಿ. ಇದು ತಗೊಂಡು ಮನೆಗೆ ಹೋಗಬೇಕು, ಟೈಮ್ ಆಗ್ತದೆ. ಇಲ್ಲೊಂದು ಮಿಸ್ಟೇಕ್ ಆಯಿತು, ಏನು ಅಂದರೆ ಹೊರಗಡೆ ಬಿಟ್ಟ ಗ್ಯಾಸ್ ಈ ಥರ ಬೇಕಾಗಿದೆ. ಹೋಗಿ ಬರೋಷ್ಟರಲ್ಲಿ ಮೇಸಿರು ಡ್ರಾ ಕಿಟ್ ರೆಡಿ ಮಾಡ್ತಾಯಿದ್ರು. ಅದರಿಂದ ತಂದ ಡಕ್ಲಮ್ ಇವೆ. ಗಮ್ ಹಾಕ್ಬಿಟ್ಟು ಒಣಗಿಸಿದ ಮೇಲೆ ಹಚ್ಬೇಕು ಇದಕ್ಕೆ. ಇದು ಮಾಮೂಲಿ ಎಲ್ಲ ಥರದ ಗಮ್ ಅಲ್ಲ, ಇದು ಬೇರೆನೇ ಗಮ್. ರೆಡಿ ಆಗಿದ್ದಾವೆ. ಇವಾಗ ಡಕ್ಲಮ್ ಹಚ್ತಾ ಇದ್ದಾರೆ. ಹೇಗೆ ಅಂಟ್ಕೊಳ್ಳಿ ಅಂತ ಸ್ವಲ್ಪ ಅದಕ್ಕೆ ಈ ಥರ ಹೊಡಿತಾರೆ. ಅಪ್ ಆ್ಯಂಡ್ ಡೌನ್ ಟೋಟಲಿ ಎಲ್ಲ ಕಡೆಗೆ ಡಕ್ಲಮ್ ಟೇಬಲ್ಗೆ ಹಚ್ಬೇಕಂತೇಳಿ ಎಕ್ಸ್ಟ್ರಾ ತಂದಿರೋದು. ಅಲ್ಲಿ ಕಂಪ್ಲೀಟ್ ಆಗಿಲ್ಲ, ವರ್ಕ್ ಎಲ್ಲ ಮುಗೀತು, ಟೋಟಲ್ ಫಿನಿಶ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್.